ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಮಧು ರಿವ್ಯೂಸ್. ಈ ವಿಡಿಯೋನ ಯಾರಾದ್ರೂ ನೋಡ್ತಾ ಇದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋನ ನೋಡಿ. ಹಾಗೆ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ಈ ವಿಡಿಯೋ ಬಂದು ಪೂರ್ತಿಯಾಗಿ ಬಿಗ್ ಬಾಸ್ ರಿಲೇಟೆಡ್ ಆಗಿರುತ್ತೆ. ಬಿಗ್ ಬಾಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಬಿಗ್ ಬಾಸ್ ಪ್ರೊಮೋ ಯಾವಾಗ ಬರುತ್ತೆ, ಬಿಗ್ ಬಾಸ್ಗೆ ಯಾರೆಲ್ಲ ಕಂಟೆಸ್ಟೆಂಟ್ಸ್ ಹೋಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ಡ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಈ ವಿಡಿಯೋದಲ್ಲಿ ಮಾತಾಡ್ಕೊಳ್ಳೋಣ. ಮೊದಲಿಗೆ ಬಂದು ಬಿಗ್ ಬಾಸ್ ಹೋಸ್ಟ್ ಯಾರಾಗಿರ್ತಾರೆ, ಈ ಸೀಸನ್ ಕನ್ನಡ ಬಿಗ್ ಬಾಸ್ 11ರ ಸೀಸನ್ ನಲ್ಲಿ ಕಿಚ್ಚ ಸುದೀಪ್ ಅವರೇ ಹೋಸ್ಟ್ ಆಗಿರ್ತಾರೆ. ಇದು 99.99% ಕಿಚ್ಚ ಸುದೀಪ್ ಅವರೇ ಹೋಸ್ಟ್ ಆಗಿರ್ತಾರೆ. ಬಿಗ್ ಬಾಸ್ಗೆ ಸಂಬಂಧಪಟ್ಟಂತ ಅನೌನ್ಸ್ಮೆಂಟ್ ಅತಿ ಶೀಘ್ರದಲ್ಲೇ ಬರಲಿದೆ. ಅದು ಸೆಪ್ಟೆಂಬರ್ 2ನೇ ತಾರೀಕು, ಅಂದ್ರೆ ಕಿಚ್ಚ ಸುದೀಪ್ ಅವರ ಬರ್ತ್ಡೇ ಇದೆ ಅವತ್ತು ಒಂದು ಲೋಗೋ ಆಗಿರ್ಬೋದು, ಇಲ್ಲ ಅಂತಂದ್ರೆ ಬಿಗ್ ಬಾಸ್ಗೆ ಸಂಬಂಧಪಟ್ಟಂತಹ ಕೆಲವೊಂದು ಗ್ಲಿಮ್ಸ್ ಬರೋ ಸಾಧ್ಯತೆ ಜಾಸ್ತಿ ಇದೆ. ಅನೌನ್ಸ್ಮೆಂಟ್ ಸೆಪ್ಟೆಂಬರ್ 2ನೇ ತಾರೀಕು ಆಗುತ್ತೆ. ಪ್ರೋಮೋ ಬಂದು ಸೆಪ್ಟೆಂಬರ್ 14ನೇ ತಾರೀಕು ಒಳಗಡೆ ಪ್ರೋಮೋ ಬರುವಂತ ಚಾನ್ಸಸ್ ತುಂಬಾ ವೆರಿ ಹೈ ಆಗಿದೆ. ಯಾಕಂದ್ರೆ ಆಲ್ರೆಡಿ ಹೈದರಾಬಾದ್ ನಲ್ಲಿ ಪ್ರೋಮೋ ಅನ್ನೋದು ಶೂಟ್ ಆಗಿದೆ. ಕಿಚ್ಚ ಸುದೀಪ್ ಅವರು ಇದ್ದಾರೆ ಪ್ರೋಮೋದಲ್ಲಿ, ಅವರೇ ಹೋಸ್ಟ್ ಮಾಡ್ತಾ ಇದ್ದಾರೆ. ಈ ಪ್ರೋಮೋ ಬಂದು ಸೆಪ್ಟೆಂಬರ್ 14ನೇ ತಾರೀಕು ಒಳಗಡೆ ಈ ಪ್ರೋಮೋ ಅನ್ನೋದು ಬರ್ತದೆ. ಬಿಗ್ ಬಾಸ್ ಸೀಸನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ ಅಕ್ಟೋಬರ್ 6ನೇ ತಾರೀಕು ಬಿಗ್ ಬಾಸ್ ಸೀಸನ್ 11 ಕನ್ನಡ ಸ್ಟಾರ್ಟ್ ಆಗೋದಕ್ಕೆ 99.99% ಹೆಚ್ಚು ಚಾನ್ಸಸ್ ಇದೆ ಅಂತ ಹೇಳ್ಬೋದು. ಬಿಗ್ ಬಾಸ್ಗೆ ಯಾರೆಲ್ಲ ಹೋಗ್ತಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ಡ್ ಆಗಿ ಈ ವಿಡಿಯೋದಲ್ಲಿ ಮಾತಾಡ್ಕೊಳ್ಳೋಣ. ಯಾಕಂದ್ರೆ ಲಾಸ್ಟ್ ಸೀಸನ್ 10ನೇ ಸೀಸನ್ ಅಲ್ಲಿ ಬಂದಿರ್ತಕ್ಕಂಥ ಕಂಟೆಸ್ಟೆಂಟ್ ಡಿಫ್ರೆಂಟ್ ಜೋನರ್ ಇಂದ ಬಂದಿದ್ರು. ಅದರಿಂದ ಫುಲ್ ಸಖತ್ ಹಿಟ್ ಸೀಸನ್ ಆಗಿತ್ತು. ಎಲ್ಲಾ ಸೀಸನ್ಗಳಿಗಿಂತನೂ 10ನೇ ಸೀಸನ್ ತುಂಬಾ ಹಿಟ್ ಆಗಿತ್ತು. ಅದೇ ರೀತಿ ಬಿಗ್ ಬಾಸ್ ಮೇಕರ್ಸ್ ಕೂಡ ಈ ಸೀಸನ್ ಕೂಡ ಅದೇ ರೀತಿ ಡಿಫ್ರೆಂಟ್ ಝೋನ್ ಇಂದ ಡಿಫ್ರೆಂಟ್ ಮೆಂಟಾಲಿಟಿ ಇರ್ತಕ್ಕಂಥವ್ರನ್ನ ಅಪ್ರೋಚ್ ಮಾಡ್ತಾ ಇದ್ದಾರೆ. ಯಾರನ್ನೆಲ್ಲ ಅಪ್ರೋಚ್ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ಕೊಂಡು ತಿಳಿಸ್ತೀನಿ. ಅಂದ್ರೆ ಇವರು 100% ಅಲ್ಲ, ಬಿಗ್ ಬಾಸ್ ಅಪ್ರೋಚ್ ಮಾಡಿದ್ದಾರೆ. ಇದರಲ್ಲಿ ಅವರು ಯಾರೆಲ್ಲ ಬರ್ತಾರೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕನ್ಫರ್ಮೇಶನ್ ಅವ್ರಿಗೆ ಹೋದಾಗ ಗೊತ್ತಾಗುತ್ತೆ. ಆಗ ನಿಮ್ಗೆ ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಮೊದಲಿಗೆ ಬಂದು ವರ್ಷಾ ಕಾವೇರಿ, ಇವರು ಯೂಟ್ಯೂಬರ್, ಅದ್ರ ಜೊತೆಗೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್. ಇವರು ಯೂಟ್ಯೂಬ್ ಅಲ್ಲಿ ಬಂದು 14 ಲಕ್ಷ ಸಬ್ಸ್ಕ್ರೈಬರ್ ಇದ್ದಾರೆ. ಇನ್ಸ್ಟಾಗ್ರಾಮ್ ಅಲ್ಲಿ ಬಂದು 1 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ. ಇವ್ರನ್ನ ಬಿಗ್ ಬಾಸ್ ಟೀಮು ಅಪ್ರೋಚ್ ಆಗಿದೆ. ಇವರು ಬಿಗ್ ಬಾಸ್ ಸೀಸನ್ ಕನ್ನಡದಲ್ಲಿ 11ರಲ್ಲಿ ಬರೋ ಚಾನ್ಸಸ್ ತುಂಬಾ ಜಾಸ್ತಿನೇ ಇದೆ. ವೆರಿ ಹೈ ಚಾನ್ಸ್ ಇದೆ. ಇವರು ಬಂದ್ರು ಕೂಡ ಸೀಸನ್ಗೆ ತುಂಬಾ ಪ್ಲಸ್ ಆಗುತ್ತೆ. ಅದೇ ರೀತಿ TRPಗೂ ಸಹ ತುಂಬಾ ಪ್ಲಸ್ ಆಗುತ್ತೆ. ಕಲರ್ಸ್ ಬಂದು ಮೋಕ್ಷಿತಾ ಪೈ, ಇವರು ಸಹ ಬಿಗ್ ಬಾಸ್ ಟೀಮ್ ಅವರು ಅಪ್ರೋಚ್ ಮಾಡಿದ್ದಾರೆ. ಪಾರು ಸೀರಿಯಲ್ ಖ್ಯಾತಿಯ ಇವರು ಮೋಕ್ಷಿತಾ ಪೈ ಅವರು ಬಿಗ್ ಬಾಸ್ ಟೀಮ್ ಅಪ್ರೋಚ್ ಮಾಡಿರೋದ್ರಿಂದ ಇವರು ಸಹ ಸೀಸನ್ 11ಗೆ ಬರುವಂತ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ವೆರಿ ಹೈ ಚಾನ್ಸ್. ಬಂದು ಸ್ಪೋರ್ಟ್ಸ್ ಕ್ಯಾಟಗರಿಯಲ್ಲಿ ವಿನಯ್ ಕುಮಾರ್ ಅವರನ್ನ, ಕ್ರಿಕೆಟ್ಗೆ ವಿನಯ್ ಕುಮಾರ್ ಅವರನ್ನ ಅಪ್ರೋಚ್ ಮಾಡಿದ್ದಾರೆ ಕಲರ್ಸ್ ಕನ್ನಡ ಕಡೆಯಿಂದ ಬಿಗ್ ಬಾಸ್ ಸೀಸನ್ 11ಕ್ಕೆ. ಇವರು ಕೂಡ ಲಾಸ್ಟ್ ಸೀಸನ್ನೇ ಬರ್ಬೇಕಾಗಿತ್ತು, ಅದರ ಕಾರಣಾಂತರಗಳಿಂದ ಬಂದಿಲ್ಲ. ಈ ಸೀಸನ್ ಅಲ್ಲಿ ಇವರು ವಿನಯ್ ಕುಮಾರ್ ಅವರು ಬರ್ತಕ್ಕಂಥ ಚಾನ್ಸಸ್ ವೆರಿ ಹೈ ಚಾನ್ಸಸ್ ಇದೆ. ನೆಕ್ಸ್ಟ್ ಕಂಟೆಸ್ಟೆಂಟ್ ಬಂದು ಮಜಾ ಭಾರತದ ರಾಘವೇಂದ್ರ, ಇವರನ್ನು ಕೂಡ ಅಪ್ರೋಚ್ ಮಾಡಿದ್ದಾರೆ ಬಿಗ್ ಬಾಸ್ ಟೀಮು. ಈಗ ಕಲರ್ಸ್ ಕನ್ನಡದಲ್ಲಿ ನಡೀತಾ ಇರ್ತಕ್ಕಂಥ ಗಿಚ್ಚಿ ಗಿಲಿಗಿಲಿ ಶೋ ನಲ್ಲಿ ಸಹ ಇವರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಇವರು ಬರುವಂತ ಚಾನ್ಸಸ್ ತುಂಬಾ ಜಾಸ್ತಿನೇ ಇದೆ ಅಂತ. ಇವರು ಮಜಾ ಭಾರತದಲ್ಲಾಗಿರ್ಬೋದು, ಇಲ್ಲ ಗಿಚ್ಚಿ ಗಿಲಿಗಿಲಿಯಲ್ಲಾಗಿರ್ಬೋದು, ಡಿಫ್ರೆಂಟ್ ಆಗಿ ಜಾಸ್ತಿ ಲೇಡಿ ಗೆಟಪ್ ಅನ್ನೇ ಆಗ್ತಾ ಇರ್ತಾರೆ. ಇವರು ಸಹ ಬರೋ ಚಾನ್ಸಸ್ ತುಂಬಾ ಜಾಸ್ತಿನೇ ಇದೆ. ನೆಕ್ಸ್ಟ್ ಬಂದು ಮಜಾ ಭಾರತದ ಚಂದ್ರಪ್ರಭಾ, ಇವರು ಸಹ ಕಾಮಿಡಿಯನ್ ಕ್ಯಾಟಗರಿಯಲ್ಲಿ ಈ ಸೀಸನ್ಗೆ ಬರುವಂತ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ನೆಕ್ಸ್ಟ್ ಭವ್ಯ ಗೌಡ, ಇವರು ಸಹ ಬಿಗ್ ಬಾಸ್ ಟೀಮ್ ಅವರು, ಇವರನ್ನು ಸಹ ಅಪ್ರೋಚ್ ಮಾಡಲಾಗಿದೆ. ಇವರು ಸೀಸನ್ 11ಗೆ ಬರುವಂತ ಚಾನ್ಸಸ್ ಜಾಸ್ತಿ ಇದೆ. ಗೀತಾ ಸೀರಿಯಲ್ ಖ್ಯಾತಿಯಲ್ಲಿ ಇವರು ಬರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದು ವರುಣ್ ಆರಾಧ್ಯ ಕೂಡ ಈ ಸೀಸನ್ಗೆ ಬರುವಂತ ಚಾನ್ಸಸ್ ತುಂಬಾ ವೆರಿ ಹೈ ಇದೆ. ಬೃಂದಾವನ ಸೀರಿಯಲ್ ಫೇಮ್ ಇರುವಂತ ಆಕ್ಟರ್ ಇವರು, ಅರ್ಧಕ್ಕೆ ನಿಂತೋಯ್ತು ಆ ಸೀರಿಯಲ್. ಇವರು ಸಹ ಬರುವಂತ ಚಾನ್ಸಸ್ ತುಂಬಾ ವೆರಿ ಹೈ ಆಗಿದೆ. ಬಂದು ರೀಲ್ಸ್ ರೇಷ್ಮಾ, ಇವರು ಸಹ ಗಿಚ್ಚಿ ಗಿಲ್ಗಿಲಿ ಶೋನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಇವರು ಸಹ ಬರುವಂತ ಚಾನ್ಸಸ್ ತುಂಬಾ ವೆರಿ ಹೈ ಇದೆ. ಬಿಗ್ ಬಾಸ್ ಟೀಮ್ ಕೂಡ ಅಪ್ರೋಚ್ ಮಾಡಿದ್ದಾರೆ. ಇವ್ರದ್ದು ಒಂಥರ ಡಿಫ್ರೆಂಟ್ ಮೆಂಟಾಲಿಟಿ, ಅಲ್ಲೇ ಇರ್ತಾರೆ, ಕ್ಷಣಗಳಲ್ಲೇ ರೀಲ್ಸ್ ಮಾಡ್ಬಿಟ್ಟು ಪೋಸ್ಟ್ ಮಾಡ್ತಾ ಇರ್ತಾರೆ. ವೆರಿ ಡಿಫ್ರೆಂಟ್ ಮೆಂಟಾಲಿಟಿ. ಇವರು ಸಹ ಬರೋ ಚಾನ್ಸಸ್ ತುಂಬಾ ಹೈ ಆಗಿದೆ. ನೆಕ್ಸ್ಟ್ ಬಂದು ತುಕಾಲಿ ಸಂತೋಷ್ ಅವರ ಹೆಂಡತಿ ಮಾನಸ ಅವರು, ಲಾಸ್ಟ್ ಸೀಸನ್ ಅಲ್ಲಿ ಇವರು ಒಂದಿನ ಬಿಗ್ ಬಾಸ್ ಅಲ್ಲಿ ಹೋಗಿದ್ರು, ಫ್ಯಾಮಿಲಿ ಟೈಮ್ ಮಾಡಿದ್ರು. ಇವರು ಸಹ ಈ ಸೀಸನ್ ಅಲ್ಲಿ ಸ್ಪರ್ಧಿಯಾಗಿ ಹೋಗೋದಕ್ಕೆ
ತುಂಬಾ ಹೈ ಚಾನ್ಸಸ್ ಇದೆ. ನೆಕ್ಸ್ಟ್ ಬಂದು ಪಂಕಜ್ ನಾರಾಯಣ್. ಇವರು ಎಸ್ ನಾರಾಯಣ್ ಅವರ ಪುತ್ರ. ಇವರು ಸಹ ಹಲವಾರು ಸಿನಿಮಾಗಳಲ್ಲಿ ಹೀರೋ ಆಗಿ ನಟಿಸಿದ್ದಾರೆ. ಆದ್ರೆ ಪೇಡ್ ಔಟ್ ಆಗಿದ್ದಾರೆ. ಅಷ್ಟು ಫೇಮ್ ಅನ್ನೋದು ಅವ್ರಿಗೆ ಸಿಗ್ಲಿಲ್ಲ. ಒಂದು ಬ್ರೇಕ್ಗೋಸ್ಕರ ಕಾಯ್ತಾ ಇದ್ದಾರೆ. ಅವರನ್ನು ಸಹ ಈ ಬಿಗ್ ಬಾಸ್ ಟೀಮ್ ಅಪ್ರೋಚ್ ಆಗಿದೆ. ಇವರು ಸಹ ಬರುವಂತ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ಆಕ್ಟರ್ ತ್ರಿವಿಕ್ರಮ್, ಇವರನ್ನು ಸಹ ಬಿಗ್ ಬಾಸ್ ಟೀಮ್ ಅಪ್ರೋಚ್ ಆಗಿದೆ. ಇವರು ಸಹ ಬರುವಂತ ಚಾನ್ಸಸ್ ವೆರಿ ಹೈ ಆಗಿದೆ. ಕಂಟೆಸ್ಟೆಂಟ್ ನ ಬಿಗ್ ಬಾಸ್ ಟೀಮ್ ಕನ್ನಡ 11ಗೆ ಅಪ್ರೋಚ್ ಆಗಿದೆ. ಇನ್ನೂ ಸುಮಾರು ಜನನ ಅಪ್ರೋಚ್ ಆಗಿದ್ದಾರೆ. ಅವ್ರು ಯಾರು ಏನು ಅನ್ನೋದನ್ನ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತೀನಿ. ಇವಾಗ ಹೇಳಿರ್ತಕ್ಕಂಥ ಕಂಟೆಸ್ಟೆಂಟ್ಸ್ ಅಲ್ಲಿ ಯಾರು ಬಂದ್ರೆ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ ನೀವು ಕಾಮೆಂಟ್ ಮಾಡಿ, ಅದೇ ರೀತಿ ಲೈಕ್ ಮಾಡಿ, ಶೇರ್ ಮಾಡಿ. ಅದ್ರ ಜೊತೆಗೆ ಈ ಲಾಸ್ಟ್ ಟೈಮ್ ಆದ್ರೆ ಒಂದು ಹ್ಯಾಪಿ ಬಿಗ್ ಬಾಸ್ ಅಂತ ಒಂದು ಥೀಮ್ ಅನ್ನ ಇಟ್ಕೊಂಡ್ ಬಂದಿದ್ರು. ಈ ಸಲ ಯಾವ ರೀತಿ ಥೀಮ್ ಇಟ್ಕೊಂಡ್ ಬರ್ಬೋದು ಅನ್ನೋದನ್ನ ನೀವು ಕಾಮೆಂಟ್ ಮಾಡಿ. ಲಾಸ್ಟ್ ಟೈಮ್ ಹ್ಯಾಪಿ ಬಿಗ್ ಬಾಸ್ ಅಂತ ಇಟ್ಕೊಂಡ್ ಬಂದ ಸೀಸನ್ ಫುಲ್ ಹ್ಯಾಪಿನೇ ಇಲ್ಲದೆ ಆಗೋಯ್ತು. ಅದೇ ರೀತಿ ಲಾಸ್ಟ್ ವರೆಗೂ ಕಂಟಿನ್ಯೂ ಆಗ್ತಾ ಬಂತು. ಬರೀ ಗಲಾಟೆಯಲ್ಲಿ ಜಗಳಗಳೇ ನಡೀತಾ ಬಂತು. ಈ ಸೀಸನ್ ಸಹ ಅದೇ ರೀತಿ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಒಂದು ಅಪ್ಡೇಟ್ ಅನ್ನೋದು ಬಂದಿದೆ ಬಿಗ್ ಬಾಸ್ ಟೀಮ್ ಕಡೆಯಿಂದ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಟಾಟಾ, ಬೈ ಬೈ, ನಮಸ್ತೆ.